ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಸೀರೂರು ಚೆನ್ನಯ್ಯ ನಗರದಲ್ಲಿ ನಡೆದ ಚುನಾವಣಾ ಪ್ರಚಾರ ಕಾರ್ಯಕ್ರಮದಲ್ಲಿ ಆಹಾರ ಸಚಿವರಾದ ಕೆಎಚ್ ಮುನಿಯಪ್ಪರವರು ಭಾಗವಹಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಉಮೇಶ್ ಮೇಟಿ ಅವರಿಗೆ ಬಹುಮತದ ಗೆಲುವು ದೊರಕಿಸುವಂತೆ ಸಾರ್ವಜನಿಕರಿಗೆ ಮನವಿ ಮಾಡಿಕೊಂಡರು. ಕಾಂಗ್ರೆಸ್ ಪಕ್ಷ ಬಡವರ ಬದುಕಿಗೆ ಭದ್ರತೆ ನೀಡುವ ನಿಟ್ಟಿನಲ್ಲಿ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದಿದೆ ಅಂತ ಹೇಳಿದರು. ಬಡವರಿಗೆ ಅಕ್ಕಿ ದೊರೆಯಬೇಕು, ಅವರು ನೆಮ್ಮದಿಯಾಗಿ ಊಟ ಮಾಡಬೇಕು ಮತ್ತು ಗೌರವಯುತ ಜೀವನ ನಡೆಸಬೇಕು ಎಂಬ ಉದ್ದೇಶದಿಂದಲೇ ಕಾಂಗ್ರೆಸ್ ಪಕ್ಷ ಕಾರ್ಯಕ್ರಮಗಳನ್ನು ರೂಪಿಸಿದೆ. ಸೋನಿಯಾ ಗಾಂಧಿ ಅವರ ನಾಯಕತ್ವದಲ್ಲಿ ಕಡು ಬಡವರಿಗಾಗಿ ಆಹಾರ ಭದ್ರತೆ ಕಾಯ್ದೆ ಜಾರಿಗೆ ತರಲಾಯಿತು. ದೇಶದಲ್ಲಿ ಯಾವುದೇ ಸರ್ಕಾರ ಇದ್ರೂ ಬಡವರಿಗೆ ಅಕ್ಕಿ ನೀಡಲೇಬೇಕು ಎಂಬ ದೃಷ್ಟಿಯಿಂದ ಈ ಕಾನೂನು ರೂಪಿಸಲಾಗಿದೆ ಅಂತ ಹೇಳಿದರು. ನಮ್ಮ ಇಲ್ಲಿ ನಮ್ಮ ರಾಜಣ್ಣ ಮತ್ತು ಎಲ್ಲ ಈ ಭಾಗದ ಎಲ್ಲ ಮುಖಂಡರು ಈಗೆಲ್ಲನೂ ಇಲ್ಲಿ ಕೋಆರ್ಡಿನೇಟರ್ಸ್ ಆಗಿ ಕೆಲಸ ಮಾಡ್ತಾ ಇದ್ರು. ಹೆಣ್ಮಕ್ಳು ಕೂಡ ಹೇಳಿದ್ದಾರೆ, ಈ ಬಡವರಿಗೆ ಅಕ್ಕಿ ಕೊಡಬೇಕು, ಅವರು ನೆಮ್ಮದಿಯಾಗಿ ಊಟ ಮಾಡಬೇಕು, ಅವರು ನೆಮ್ಮದಿಯಾಗಿ ಗುಣನ ಮಾಡಬೇಕು ಅಂತ ಕಾರ್ಯಕ್ರಮವನ್ನು ಮಾಡಬೇಕು ಕಾಂಗ್ರೆಸ್ ಪಾರ್ಟಿ ಹೇಳಿದ್ದಾರೆ. ನಾನು ಭಾರತ ಸರ್ಕಾರದಲ್ಲಿ ಮಂತ್ರಿ ಇದ್ದಾಗ ಸೋನಿಯಾ ಗಾಂಧಿಯವರು ಈ ಕಡು ಬಡವರಿಗೆ ಕಷ್ಟ ಆಗ್ತದೆ ಜೀವನ ಮಾಡೋಕ್ಕೆ, ಅಕ್ಕಿಯನ್ನು ಕೊಡಬೇಕಂತ ಕಾನೂನನ್ನು ಮಾಡಿ ಭಾರತ ಸರ್ಕಾರದಲ್ಲಿ ಸರ್ಕಾರ ಯಾವುದೇ ಇರಲಿ ಅಕ್ಕಿಯನ್ನು ಕೊಡಬೇಕಂತ ಕಾನೂನು ಮಾಡಿದ ತಕ್ಷಣ 2013ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಮೊಟ್ಟ ಮೊದಲ ಬಾರಿಗೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಬಡವರು ನೆಮ್ಮದಿಯಾಗಿ ಊಟ ಮಾಡಬೇಕು, ಅಕ್ಕಿಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದು ಸನ್ಮಾನ್ಯ ಸಿದ್ದರಾಮಯ್ಯ. ಅದಾದಮೇಲೆ ಮತ್ತೆ 2ನೇ ಸಾರಿ ಬಂದಾಗ 10 ಅಕ್ಕಿ ಕೊಡ್ತಾ ಇದ್ವಿ, 2 ದಿನ ಹಣ ಕೊಟ್ಟಿವಿ, ಈಗ ಅಕ್ಕಿನೇ ಕೊಡ್ತಾ ಇದ್ವಿ. ಅದೊಂದೇ ಅಲ್ಲ, 4-5 ಗ್ಯಾರಂಟಿ ಕಾರ್ಯಕ್ರಮ ಕೊಡ್ತಾ ಇದ್ವಿ. ಬೆಳಕು ಲೈಟ್ ಇರ್ತಾರೆ, 2,000 ಖರ್ಚಿಗೆಲ್ಲ ತಾಯಂದಿರು ಕೊಡ್ತಾ ಇದ್ವಿ. ಉದ್ಯೋಗ ಇಲ್ಲ ಅಂದರೆ ಟ್ರೈನಿಂಗ್ ಕೊಟ್ಟು ಉದ್ಯೋಗ ಕೊಡೋದು ಮಕ್ಕಳಿಗೆ ಮಾಡ್ತಾ ಇದ್ವಿ. ಇವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷದ ಕಮಿಟ್ಮೆಂಟು ಬಡವ್ರ ಬಗ್ಗೆ. ನಿಮ್ಗೆ ಇಂದಿರಾ ಗಾಂಧಿ ಚೆನ್ನಾಗಿ ಗೊತ್ತು, ವಯಸ್ಸಾದವರು ತಾಯಂದಿರು ಇದ್ದಾರೆ, ಅವ್ರಿಗೆ ಯಾರು ಏನು ಕ್ಯಾನ್ವಾಸ್ ಮಾಡಿದ್ರು ಇಂದಿರಾ ಗಾಂಧಿ ಕೈದು ಬೇರೆ ಹಾಕೋದಿಲ್ಲ ಅವರು. ಅದು ಎಲ್ಲ ಗೊತ್ತು. ಕೆಲವರೆಲ್ಲ BJP ಎಲ್ಲಿ ನಿಮ್ಗೇನು ಮಾಡಿಲ್ಲ ಅಂತಾರೆ, ಏನು ಮಾಡಿಲ್ಲ ಇಲ್ಲ ಅಂತ ಇಟ್ಕೊಂಡ್ಬಿಡೋದು. ಆದರೆ ನೆಮ್ಮದಿಯಾಗಿ ಊಟ ಕೊಟ್ಟಿದ್ದಾರೆ. ಊಟಕ್ಕೆ ನಾವು ಕೂಲಿಗೆ ಹೋದರೆ ಮಾತ್ರ ಊಟ ಆಗೋದಿಲ್ಲ, ಇಲ್ಲ ಕೂಲಿಗೆ ಕರೆದ್ರೆ ಜಮೀನ್ದಾರರು ಕೂಲಿಗೆ ಹೋಗ್ತೀವಿ. ಅವ್ರು ಕೂಲಿಗೆ ಖರೀದಿದ್ರೆ ನಮಗೆ ಭೂಮಿ ಇಲ್ಲ, ಬಹಳಷ್ಟು ಜನ ಭೂಮಿ ಇದೆ. ಆದರೆ ಬದುಕು ಹೇಗೆ ಅದನ್ನು ಯೋಚನೆ ಮಾಡಿಲ್ಲ. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ UK TV ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.